52 ಕ್ರಿಮಿನಲ್ ಕೇಸ್ ವಾಪಸ್ ಪಡೆದ ಸರ್ಕಾರ. ತುಮಕೂರಿನಲ್ಲಿ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಒಟ್ಟು 52 ಕ್ರಿಮಿನಲ್ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗಿದ್ದು, ಇತ್ತ ತುಮಕೂರಿನಲ್ಲಿಯೂ ಎಸ್ಡಿಪಿಐ ಸಂಘಟನೆ ಪ್ರತಿಭಟನೆ ನಡೆಸಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದೆ. ಹೌದು, ಕ್ರಿಮಿನಲ್ ಪ್ರಕರಣಗಳ ವಿಚಾರದಲ್ಲಿ ಸರ್ಕಾರ ಕೈಗೊಂಡ ನಿರ್ಧಾರಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದ್ದು, ತುಮಕೂರಿನ ಎಸ್ಡಿಪಿಐ ಸಂಘಟನೆ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದೆ. ತುಮಕೂರು ನಗರದ ಟೌನ್ ಹಾಲ್ ಬಳಿ ಜಮಾಯಿಸಿದ ನೂರಾರು ಮಂದಿ ಎಸ್ಡಿಪಿಐ ಸಂಘಟನೆಯ ಮುಖಂಡರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಘ ಪರಿವಾರ ಮತ್ತು ಗೋ ರಕ್ಷಕರ ಕೇಸ್ ವಾಪಸ್ ಪಡೆದಿದ್ದು, ಕೂಡಲೇ ಈ ನಿರ್ಧಾರವನ್ನ ಕೈಬಿಡುವಂತೆ ಎಸ್ಡಿಪಿಐ ಸಂಘಟನೆ ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ರು. ಪ್ರಮೋದ್ ಮುತಾಲಿಕ್ ಹಾಗೂ ಚೈತ್ರಾ ಕುಂದಾಪುರ ಅವರ ಮೇಲಿರುವ ಪ್ರಕರಣವನ್ನ ವಾಪಸ್ ಪಡೆದಿದ್ದನ್ನ ಎಂದಿಗೂ ಒಪ್ಪೋದಿಲ್ಲ. ಈ ನಿರ್ಧಾರವನ್ನ ಕೈಬಿಡುವಂತೆ ಎಸ್ಡಿಪಿಐ ಸಂಘಟನೆಯ ಶಫೀವುಲ್ಲಾ ಖಾನ್ ಒತ್ತಾಯಿಸಿದ್ದಾರೆ. ಸರ್ಕಾರ ಏನು ನಮ್ಮ ಮೇಲೆ ಮಾಡಿದೆ, ಒಂದು 52 ಪ್ರಕರಣಗಳು ವಾಪಸ್ ತಗೊಂಡೈತೆ, ಅದು ವಿರೋಧವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಜಿಲ್ಲಾ ವತಿಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೊಂದು ಲಾಲಿಪಾಪ್ ಸರ್ಕಾರ ಆಗಿಬಿಟ್ಟಿದೆ. ಖುಷಿಪಡಿಸೋದು ನೋಡಿ, 52 ಪ್ರಕರಣಗಳಲ್ಲಿ ಏನಾಗಿದೆ ಅಂದರೆ ಇದರಲ್ಲಿ ಹಿಂದೂ ಪರ ಹೋರಾಟಗಾರರು ಇದ್ದಾರೆ, ಆಮೇಲೆ ರೈತರಿದ್ದಾರೆ. ನಾವು ಅದಕ್ಕೆ ಸಾಗಿಸ್ತೀವಿ, ಇಲ್ಲ ಅಂತ ಇಲ್ಲ. ಒಂದು ಜನರಹಿತ, ಒಂದು ಜನಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಹೋರಾಟ ಮಾಡಿದ್ದಾರೆ, ಒಂದು ಚಳವಳಿ ಮಾಡಿದ್ದಾರೆ, ಅದರಲ್ಲಿ ಅದು ಹಿಂಪಡಿದ್ದಾರೆ. ನಾವು ಅದೇ ರೀತಿ ನಾವು ನೋಡೋಕ್ಕಾದ್ರೆ RSS ಮತ್ತು ಬಜರಂಗ್ ದಳು ಮತ್ತು ಮುತ್ತಾಲಿಕು, ಚೈತ್ರಾ ಕುಂದಾಪುರ ಇವ್ರ ಮೇಲೆ ಹಾಕಿರೋದು ಕೇಸ್ಗಳು ಎಂಥದ್ದಂದರೆ ದ್ವೇಷ ಪಡಿಸ್ತಾರೆ. ಅದು ಇದರಲ್ಲಿ ಕರ್ನಾಟಕದಲ್ಲಿ ಬಹಳ ಕಡೆ ಗಲಭೆಗಳು ಆಗುತ್ತೆ. ಇಂಥವ್ರ ವಿರೋಧವಾಗಿ ಇನ್ನೂ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಆದರೆ ಇವರಿಗೆ ಖುಷಿಪಡಿಸೋಕ್ಕೋಸ್ಕರ ಇವರು ವಾಪಸ್ ತೊಗೊಂಡಿದ್ದಾರೆ. ಇದಕ್ಕೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತುಮಕೂರಿಂದ ಖಂಡನೆ ಮಾಡ್ತೀವಿ. ಇದಕ್ಕೆ ಬ್ಯಾಕ್ ತೊಗೊಳ್ಬೇಕು, ಹಿಂದ್ಗಡೆ ತೊಗೊಳ್ಬೇಕು. ಇದು ಏನು ನಿರ್ಣಯ ತಗೊಂಡಿದ್ದಾರೆ ವಾಪಸ್ ತೊಗೊಂಡು ಅವ್ರಿಗೆ ಕಠಿಣವಾದ ಶಿಕ್ಷೆ ಇನ್ನೂ ಜಾಸ್ತಿ ಆ್ಯಕ್ಟ್ಗಳು ಅವ್ರ ಮೇಲೆ ಆಗಬೇಕು ಅಂತ ನಾವು ಭಾವಿಸ್ತೀವಿ. ಯಾವ ಪ್ರಕರಣ ಸರ್? ಸುಮಾರವೇ ಸರ್, ಸುಮಾರವೇ ಎಲ್ಲ ಲೀಡ್ ಆಗಿದೆ. ಎಕ್ಸಾಂಪಲ್ ಆಗಿದ್ರೆ ನಿಮಗೆ ಹಿಜಾಬ್ ಪ್ರಕರಣದಲ್ಲಿ ಹಿಜಾಬ್ ವಿಚಾರದಲ್ಲಿ ಸುಮಾರು ಮಾತುಗಳು ಬಂತು. ಆಮೇಲೆ ಹುಬ್ಳಿ ಗಲಭೆ ಆಯಿತು, ಆಮೇಲೆ ನಿಮಗೆ ಬೆಳಗಾಂನಲ್ಲಿ ಆಯಿತು. ಇಲ್ಲೆಲ್ಲ ಆಗೈತೆ, ಸುಮಾರವೇ ಪ್ರಕರಣಗಳು ಎಲ್ಲ ಲೀಸ್ಟವೇ. 52 ಪ್ರಕರಣಗಳಲ್ಲಿ ಸುಮಾರು 20-25% ನಾವು ನೋಡೋಕ್ಕಾದ್ರೆ RSS ಪರವಾಗಿ ಬಂದೈತೆ. ಇದೆಲ್ಲ ಇವರೆಲ್ಲ ಹಿಂಪಡೆದಿದ್ದಾರೆ. ಇದು ಒಂದು ಸ್ವಲ್ಪ ನೋಡಬೇಕು. ಯಾಕೆ ಗೊತ್ತಾ, ಮುಂದಿನ ದಿವಸಗಳಲ್ಲಿ ದ್ವೇಷ ಭಾಷಣೆಯಿಂದ ಆಗ್ತಾ ಇರೋದು ಅನ್ಯಾಯಗಳು. ಇಲ್ಲಿಂದ ಕಾರ್ಯಕರ್ತರು ಏನು ಮಾಡ್ತಾರಂದರೆ ಅವ್ರ ಭಾಷಣ ಕೇಳಿ, ಲಾಸ್ಟ್ ಟೈಮ್ ಯತ್ನಾಳ್ ಅವರು ತುಮಕೂರು ಬಂದಿದ್ದರು, ಎಂಥ ಭಾಷಣ ಮಾಡಿದ್ದಾರೆ ಅವರು. ಬಂದುಬಿಟ್ಟು ಏನು ಶಾಂತಿಯುತ ಭಾಷಣಗಳು ಮಾಡಲ್ಲ ಅವರು, ಅವರಿಂದ ಬಂದು ಎಲ್ಲ ಗಲಭೆಗಳು ಆಗೋದು. ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಕ್ರಿಮಿನಲ್ಗಳನ್ನ ಕೈಬಿಟ್ಟಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪ್ರತಿಭಟನೆ ಬೆನ್ನಲ್ಲೇ ಸರ್ಕಾರ ಕ್ರಿಮಿನಲ್ ಪ್ರಕರಣ ಸಂಬಂಧ ಕೈಗೊಂಡಿರುವ ನಿರ್ಧಾರವನ್ನ ಕೈಬಿಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.